ಎಲ್ಲರಿಗೂ ನಮಸ್ಕಾರ. ನಮಸ್ತೆ to all. We have to learn the language trying listening to the language, isn't it? Unless we listen, how we are going to get it? So, very important, listening and learning. I have a conversation here. This conversation happening between me and my daughter, and you can listen once. Later, before I explain about the concept, if you got all the sentences, please do write your comments. How many sentences you could able to guess? How many sentences you could able to grasp it? Whichever the words you had doubt. So obviously after this I'm going to explain. So now let's start. ಭವಾನಿ, ಭವಾನಿ, ಏನಪ್ಪ? ಎಲ್ಲಿದ್ದೀಯಾ? ರೂಮ್ ನಲ್ಲಿದ್ದೀನಿ. ಏನ್ ಮಾಡ್ತಾ ಇದೀಯಮ್ಮ? ಮತ್ತೆ ಫೋನ್ ಮಾಡ್ತಾ ಇದ್ದೀನಿ. ಭವಾನಿ, ಬಾ ಇಲ್ಲಿ. ಬರ್ತಾ ಇದ್ದೀನಪ್ಪ. ಏನಪ್ಪ? ಭವಾನಿ, ಅಜ್ಜಿಗೆ ದೋಸೆ ಮತ್ತೆ ಚಟ್ನಿ ಕೊಡು. ಕೊಡ್ತೀನಪ್ಪ, ಇವಾಗಲೇ ಕೊಟ್ಟೆ. ಎಣ್ಣೆ ಜಾಸ್ತಿ ಹಾಕ್ಬೇಡ. ಸರಿ ಪಪ್ಪ. ಅಜ್ಜಿದು ಬ್ರೇಕ್ಫಾಸ್ಟ್ ಆದ್ಮೇಲೆ ಅಜ್ಜಿಗೆ ಸ್ವಲ್ಪ ಕಾಫಿ ಕೊಡು ಭವಾನಿ. ಸರಿ ಪಪ್ಪ, ಕೊಡ್ತೀನಿ. ಜಾಸ್ತಿ ಕೊಡ್ಬೇಡ, 1/4 ಗ್ಲಾಸ್ ಕೊಡು ಸಾಕು. ಸಾಕ? ಸರಿ. ಕಾಫಿ ತುಂಬಾ ಸ್ಟ್ರಾಂಗ್ ಆಗಿ ಮಾಡಬೇಡ, ಲೈಟ್ ಆಗಿ ಮಾಡು. ಸರಿ ಅಪ್ಪ. ಸಕ್ಕರೆ ಹಾಕ್ಬೇಡ. ಸರಿ ಅಪ್ಪ. ಭವಾನಿ, ಹಾಲ್ಗೆ ನೀರು ಜಾಸ್ತಿ ಹಾಕ್ಬೇಡ, ಗಟ್ಟಿ ಹಾಲಿನಲ್ಲಿ ಕಾಫಿ ಮಾಡು. ಸರಿ ಅಪ್ಪ. ಭವಾನಿ, ನಿಂದು ಬ್ರೇಕ್ಫಾಸ್ಟ್ ಆಯ್ತಾ? ಇನ್ನೂ ಇಲ್ಲ ಅಪ್ಪ. ಭವಾನಿ, ಟೈಮು 11:45 ಆಯ್ತು. ಹೋಗು, ಬೇಗ ಬ್ರೇಕ್ಫಾಸ್ಟ್ ತಿನ್ನು. ಅಪ್ಪ, ಮೊದಲು ಅಜ್ಜಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ, ಆಮೇಲೆ ಬಟ್ಟೆ ಫೋಲ್ಡ್ ಮಾಡ್ತೀನಿ, ಆಮೇಲೆ ಬ್ರೇಕ್ಫಾಸ್ಟ್ ತಿಂತೀನಿ. ಭವಾನಿ, ಬಟ್ಟೆನ ನಾನು ಫೋಲ್ಡ್ ಮಾಡ್ತೀನಿ. ಹೋಗು, ಅಜ್ಜಿ ಜೊತೆನಲ್ಲಿ ನೀನು ಕೂಡ ಬ್ರೇಕ್ಫಾಸ್ಟ್ ತಿನ್ನು. ಸರಿ ಅಪ್ಪ. ಭವಾನಿ, ಬ್ರೇಕ್ಫಾಸ್ಟ್ ಆದಮೇಲೆ ಬಾಲ್ಕನಿನಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬೇಕು ಕಂದ. ಸರಿ ಅಪ್ಪ. ಇಂಡೋರ್ ಪ್ಲಾಂಟ್ಸ್ಗೆ ಸ್ವಲ್ಪ ನೀರು ಹಾಕು. ಸರಿಪ್ಪ. ಇಂಡೋರ್ ಪ್ಲಾಂಟ್ಸ್ಗೆ ಜಾಸ್ತಿ ಹಾಕಬೇಡ, ಸ್ವಲ್ಪ ಹಾಕು ಸಾಕು. ಸರಿ ಅಪ್ಪ. ಭವಾನಿ, ಎಲ್ಲಿದ್ದೀಯಾ? ರೂಮ್ ನಲ್ಲಿ ಇದ್ದೀನಪ್ಪ. ಅಜ್ಜಿಗೆ ದೋಸೆ ಕೊಟ್ಟ? ಕೊಟ್ಟೆ. ಅಜ್ಜಿಗೆ ಕಾಫಿ ಕೊಟ್ಟ? ಅದನ್ನು ಕೊಟ್ಟೆ ಅಪ್ಪ. ಕಾಫಿಗೆ ನೀರು ಹಾಕ್ಲಿಲ್ಲ ತಾನೆ? ಇಲ್ಲ ಅಪ್ಪ, ಗಟ್ಟಿ ಹಾಲಲ್ಲಿ ಮಾಡಿದ್ದೀನಿ. ಹೌದಾ, ವೆರಿ ಗುಡ್. ನೀನು ಬ್ರೇಕ್ಫಾಸ್ಟ್ ತಿಂದ? ತಿಂದೆ ಅಪ್ಪ. ಏನ್ ತಿಂದೆ? ಇಡ್ಲಿ ತಿಂದೆ. ಯಾಕೆ ದೋಸೆ ತಿನ್ಲಿಲ್ವಾ? ಇಲ್ಲ ಅಪ್ಪ, ಇಡ್ಲಿಗೆ ಮತ್ತೆ ಚಟ್ನಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಇಡ್ಲಿ ತಿಂದೆ. ಹೌದಾ, ಸರಿ. ತುಳಸಿಗೆ ನೀರು ಹಾಕ್ದ? ಹಾಕ್ದೆ ಅಪ್ಪ. ಇಂಡೋರ್ ಪ್ಲಾಂಟ್ಸ್ಗೆ ನೀರು ಹಾಕ್ದ? ಹಾಕ್ದೆ ಪಪ್ಪ. ಸರಿ, ಟೈಮ್ ವೇಸ್ಟ್ ಮಾಡಬೇಡ. ಸ್ವಲ್ಪ ಹೊತ್ತು ಮಂಡಲ ಡ್ರಾಯಿಂಗ್ ಮಾಡು, ಮಂಡಲ ಆರ್ಟ್ ಮಾಡು, ಆಮೇಲೆ ಅಜ್ಜಿಗೆ ಹೆಲ್ಪ್ ಮಾಡು. ಸರಿ ಅಪ್ಪ. That was the conversation. Before I explain, let's see how many of you could able to grasp it. Maybe you can listen 2-3 times, same thing. See to that actually how many words you could know, you could understand, how many words you have doubts. Okay. And before I forget, I do conduct online classes for Spoken Kannada. The new batch, morning batch, would be commencing from tomorrow. That's from 31st of May 2024. So it's Monday, Wednesday and Friday, 11 to 12 noon. If any of you interested, please do let me know. The evening batch would be commencing from 11th of June, which is Tuesday, Thursday and Saturdays from 8 to 9 p.m. Please do WhatsApp me at 934189561 934189561. So if we go and see actually what was the conversation happening,
father was actually calling daughter. It means I called my daughter Bhavani, Bhavani, and she says Yenappa. There are two words involved, Yenu plus Appa. Yenappa means what, daddy. Elli idya, that means where are you. ಅಪ್ಪ ನಾನು ಓಕೆ ರೂಮ್ನಲ್ಲಿ ಇದ್ದೀನಿ, ಮೀನ್ಸ್ ಐ ಆಮ್ ಇನ್ ದ ರೂಮ್. ಏನು ಮಾಡ್ತಾ ಇದ್ದೀಯಾ, ದ ಮೀನ್ಸ್ ವಾಟ್ ಆರ್ ಯು ಡೂಯಿಂಗ್. ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ, ದ ಮೀನ್ಸ್ ಐ ಆಮ್ ಫೋಲ್ಡಿಂಗ್ ದ ಕ್ಲೋತ್ಸ್. ಆ್ಯಂಡ್ ಫಾದರ್ ಕಾಲ್ಡ್ ಭವಾನಿ, ಬಾ ಇಲ್ಲಿ, ದ ಮೀನ್ಸ್ ಕಮ್ ಹಿಯರ್. ಕಮ್ ಈಸ್ ಬಾ, ದಟ್ಸ್ -1 ಆರ್ಡರ್ ಟು ಯಂಗರ್ ಒನ್. ಬನ್ನಿ ಈಸ್ ಆ್ಯಕ್ಚುಲಿ ಕಮ್ ವಿತ್ ರೆಸ್ಪೆಕ್ಟ್. ಇಲ್ಲಿ ಮೀನ್ಸ್ ಹಿಯರ್, ಬಾ ಇಲ್ಲಿ ಮೀನ್ಸ್ ಕಮ್ ಹಿಯರ್. ಹಾಂ ಬರ್ತಾ ಇದ್ದೀನಿ ಅಪ್ಪ, ದ ಮೀನ್ಸ್ ಎಸ್ ಐ ಆಮ್ ಕಮಿಂಗ್ ಡ್ಯಾಡಿ. ಏನಪ್ಪ, ವಾಟ್ ಡ್ಯಾಡಿ, ಶಿ ಆಸ್ಕ್ಸ್. ಭವಾನಿ, ಅಜ್ಜಿಗೆ ದೋಸೆ ಮತ್ತು ಚಟ್ನಿ ಕೊಡು. ದಟ್ ಮೀನ್ಸ್ ಕೊಡು ಮೀನ್ಸ್ ಗಿವ್, ದಟ್ಸ್ ಫಾರ್ ಯಂಗರ್ ಒನ್. ಕೊಡಿ ಈಸ್ ಗಿವ್ ವಿತ್ ರೆಸ್ಪೆಕ್ಟ್, ದಟ್ ಈಸ್ 0, 0. ಕೊಡು ಈಸ್ -1. ಭವಾನಿ ಗಿವ್ ಗ್ರ್ಯಾಂಡ್ ಮಾ ದೋಸಾ ಆ್ಯಂಡ್ ಚಟ್ನಿ, ಡ್ಯಾಡಿ ಸೆಡ್. ಹಾಂ ಕೊಡ್ತೀನಿ ಅಪ್ಪ, ದಟ್ ಮೀನ್ಸ್ ಫೈನ್, ಐ ವಿಲ್ ಗಿವ್ ಡ್ಯಾಡಿ. ಎಣ್ಣೆ ಜಾಸ್ತಿ ಹಾಕಬೇಡ. ಎಣ್ಣೆ ಮೀನ್ಸ್ ಆಯಿಲ್, don't put more oil, okay. And daughter says sari appa, that means fine daddy. Ajjidu, that means grandma's breakfast ಆದಮೇಲೆ, ಆಫ್ಟರ್ ಕಂಪ್ಲೀಷನ್ ಆಫ್ ಬ್ರೇಕ್ಫಾಸ್ಟ್ ಆಫ್ ಗ್ರ್ಯಾಂಡ್ಮಾ, ಅಜ್ಜಿಗೆ ಸ್ವಲ್ಪ ಕಾಫಿ ಕೊಡು. ಗಿವ್ ಲಿಟಲ್ ಕಾಫಿ ಟು ಗ್ರ್ಯಾಂಡ್ಮಾ. ಆ್ಯಂಡ್ ಡಾಟರ್ ಸೇಸ್ ಸರಿ ಅಪ್ಪ ಕೊಡ್ತೀನಿ, ಫೈನ್ ಡ್ಯಾಡಿ ಐ ವಿಲ್ ಗಿವ್. ಜಾಸ್ತಿ ಕೊಡಬೇಡ, ಡೋಂಟ್ ಗಿವ್ ಟು ಮಚ್. ಕಾಲು ಗ್ಲಾಸ್ ಕೊಡು ಸಾಕು. ದಟ್ ಮೀನ್ಸ್ ಗ್ಲಾಸ್ ಇಸ್ ಗ್ಲಾಸ್, ಕಾಲು ಈಸ್ ಆ್ಯಕ್ಚುಲಿ ಕ್ವಾರ್ಟರ್ ಆರ್ 1/4. ಓಕೆ, ಸೊ ಕಾಲು ಗ್ಲಾಸ್ ಕೊಡು ಸಾಕು. ಗಿವ್ ಓನ್ಲಿ 1/4 ಆಫ್ ದಿ ಗ್ಲಾಸ್. ಆ್ಯಂಡ್ ಡಾಟರ್ ಸೇಸ್ ಸರಿ ಅಪ್ಪ, ದಟ್ ಮೀನ್ಸ್ ಫೈನ್ ಡ್ಯಾಡಿ. ಕಾಫಿ ತುಂಬ ಸ್ಟ್ರಾಂಗ್ ಮಾಡಬೇಡ, ದಟ್ ಮೀನ್ಸ್ ಡೋಂಟ್ ಮೇಕ್ ಟು ಮಚ್ ಸ್ಟ್ರಾಂಗ್ ಕಾಫಿ. ಲೈಟ್ ಆಗಿ ಮಾಡು. ಹಿಯರ್ ಲೈಟ್ ಇಸ್ ಆ್ಯಕ್ಚುಲಿ ಇಂಗ್ಲೀಷ್ ಲೈಟ್, ಓಕೆ, ನಾಟ್ ಬಲ್ಬ್. Make it thin, okay, so not strong. Light agi is actually ly, it's an adverb, okay. As we can take it as here, so as light agi madu. Sari appa, daughter says fine daddy. And sakre hakbeda, what does it mean? Don't put sugar. Sari appa, daughter says fine daddy. And ಹಾಲಿಗೆ ಮೀನ್ಸ್ ಟು ದ ಮಿಲ್ಕ್. ಹಾಲು ಈಸ್ ಮಿಲ್ಕ್. ಹಾಲಿಗೆ, ಹಾಲು ಪ್ಲಸ್ ಹೀಗೆ, ಹಾಲಿಗೆ ಮೀನ್ಸ್ ಟು ದ ಮಿಲ್ಕ್. ಹಾಲಿಗೆ ನೀರು ಜಾಸ್ತಿ ಹಾಕಬೇಡ, ದ ಮೀನ್ಸ್ ಡೋಂಟ್ ಪುಟ್ ಟು ಮಚ್ ವಾಟರ್ ಟು ದ ಮಿಲ್ಕ್. ಗಟ್ಟಿ ಹಾಲಿನಲ್ಲಿ, ದ ಮೀನ್ಸ್ ಇನ್ ಸ್ಟ್ರಾಂಗ್ ಮಿಲ್ಕ್, ಓಕೆ. ಕಾಫಿ ಮಾಡು, ಮೇಕ್ ಕಾಫಿ ವಿತ್ ದ ಸ್ಟ್ರಾಂಗ್ ಮಿಲ್ಕ್, ದ ಮೀನ್ಸ್ ವಿತೌಟ್ ಆ್ಯಡಿಂಗ್ ದಿ ವಾಟರ್. ಗಟ್ಟಿ ಹಾಲು ಮೀನ್ಸ್ ದ ಮಿಲ್ಕ್ ವಿಚ್ ಇಸ್ ಆ್ಯಕ್ಚುಲಿ ನಾಟ್ ಆ್ಯಡೆಡ್ ದಿ ವಾಟರ್, which has not added the water. Sari appa, fine daddy. And nindu, that means yours. Breakfast aita is yours breakfast is done. Innu illa appa, not yet daddy. Bhavani, time 11:45 aitu. Means time has become, it's already 11:45. It has become 11:45. And hogu means go. Bega breakfast tinnu. Tinnu means eat. -1. ತಿನ್ನಿ ಈಸ್ ಈಟ್ ವಿತ್ ರೆಸ್ಪೆಕ್ಟ್. ಅಪ್ಪ, ಸೊ ಶಿ ಸೇಸ್, ಅಪ್ಪ ಮೊದಲು ಅಜ್ಜಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ, ಆಮೇಲೆ ಬಟ್ಟೆ ಫೋಲ್ಡ್ ಮಾಡ್ತೀನಿ, ಆಮೇಲೆ ಬ್ರೇಕ್ಫಾಸ್ಟ್ ತಿಂತೀನಿ. ದ ಮೀನ್ಸ್ ಫಸ್ಟ್ ಐ ವಿಲ್ ಗಿವ್ ಬ್ರೇಕ್ಫಾಸ್ಟ್ ಟು ಗ್ರ್ಯಾಂಡ್ಮಾ, ದೆನ್ ಐ ವಿಲ್ ಫೋಲ್ಡ್ ದ ಕ್ಲೋತ್ಸ್ ಆ್ಯಂಡ್ ದೆನ್ ಐ ವಿಲ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಆ್ಯಂಡ್ ಫಾದರ್ ಸೇಸ್, ಭವಾನಿ ಬಟ್ಟೆನ ನಾನು ಫೋಲ್ಡ್ ಮಾಡ್ತೀನಿ, ಐ ವಿಲ್ ಫೋಲ್ಡ್ ದ ಕ್ಲೋತ್ಸ್. ಬಟ್ಟೆನ, why is that na? The clothes, you can think like that. Hindi में कपड़ों को बोलते हैं ना, कपड़े को, that को is nothing but na. ಬಟ್ಟೆನ ನಾನು ಫೋಲ್ಡ್ ಮಾಡ್ತೀನಿ, ಐ ವಿಲ್ ಫೋಲ್ಡ್ ದ ಕ್ಲೋತ್ಸ್. ಹೋಗು, ಗೋ. ಅಜ್ಜಿ ಜೊತೆಯಲ್ಲಿ, ದಟ್ ಮೀನ್ಸ್ ಅಲಾಂಗ್ ವಿತ್ ಗ್ರ್ಯಾಂಡ್ಮಾ, ನೀನು ಕೂಡ ಬ್ರೇಕ್ಫಾಸ್ಟ್ ತಿನ್ನು, ಯು ಆಲ್ಸೋ ಹ್ಯಾವ್ ಬ್ರೇಕ್ಫಾಸ್ಟ್. ಆ್ಯಂಡ್ ಡಾಟರ್ ಸೇ ಸರಿ ಅಪ್ಪ, ಫೈನ್ ಡ್ಯಾಡಿ. ಆ್ಯಂಡ್ ಭವಾನಿ ಬ್ರೇಕ್ಫಾಸ್ಟ್ ಆದಮೇಲೆ, ಆಫ್ಟರ್ ಕಂಪ್ಲೀಷನ್ ಆಫ್ ಬ್ರೇಕ್ಫಾಸ್ಟ್, ತುಳಸಿ ಗಿಡಕ್ಕೆ, ತುಳಸಿ ಇಸ್ ಆ್ಯಕ್ಚುಲಿ ತುಳಸಿ ಪ್ಲ್ಯಾಂಟ್, ಆ್ಯಂಡ್ ಗಿಡ ಪ್ಲ್ಯಾಂಟ್, ಗಿಡಕ್ಕೆ ಟು ದ ಪ್ಲ್ಯಾಂಟ್, ತುಳಸಿ ಗಿಡಕ್ಕೆ ನೀರು ಹಾಕು. ಪುಟ್ ವಾಟರ್, ವಾಟರ್ ದಿ ಪ್ಲ್ಯಾಂಟ್. ವಿಚ್ ಪ್ಲ್ಯಾಂಟ್?
ತುಳಸಿ ಪ್ಲಾಂಟ್. ಆ್ಯಂಡ್ ಶಿ ಸೇಸ್ ಸರಿಯಪ್ಪ, ಹಾಕು ಈಸ್ ಪುಟ್ -1, ಹಾಕಿ ಈಸ್ 0, 0. ಆ್ಯಂಡ್ ಇಂಡೋರ್ ಪ್ಲಾಂಟ್ಸ್ಗೆ ಮೀನ್ಸ್ ಟು ದ ಇಂಡೋರ್ ಪ್ಲಾಂಟ್ಸ್ ಸ್ವಲ್ಪ ನೀರು ಹಾಕು, ಪುಟ್ ಲಿಟಲ್ ವಾಟರ್ ದಿ ಇಂಡೋರ್ ಪ್ಲಾಂಟ್ಸ್ ಆಲ್ಸೋ, ಪುಟ್ ಲಿಟಲ್ ವಾಟರ್ ಫಾರ್ ದಿ ಇಂಡೋರ್ ಪ್ಲಾಂಟ್ಸ್. ಸರಿಯಪ್ಪ, ದಟ್ ಮೀನ್ಸ್ ಫೈನ್ ಡ್ಯಾಡಿ. ಇಂಡೋರ್ ಪ್ಲಾಂಟ್ಸ್ಗೆ ಜಾಸ್ತಿ ಹಾಕಬೇಡ, ದಟ್ ಮೀನ್ಸ್ ಹಾಕಬೇಡ ಮೀನ್ಸ್ ಡೋಂಟ್ ಪುಟ್. ಜಾಸ್ತಿ ಹಾಕಬೇಡ ಮೀನ್ಸ್ ಡೋಂಟ್ ಪುಟ್ ಟು ಮಚ್. ಫಾರ್ ಇಂಡೋರ್ ಪ್ಲಾಂಟ್ಸ್ ಡೋಂಟ್ ಪುಟ್ ಟು ಮಚ್ ವಾಟರ್. ಸ್ವಲ್ಪ ಹಾಕು ಸಾಕು. ಸ್ವಲ್ಪ ಇಸ್ ಆ್ಯಕ್ಚುಲಿ ಲಿಟಲ್. ಹಾಕು ಮೀನ್ಸ್ ಪುಟ್, ಸಾಕು ಮೀನ್ಸ್ ಎನಫ್. ಜಸ್ಟ್ ಪುಟ್ ಲಿಟಲ್ ವಾಟರ್, ದಟ್ಸ್ ಎನಫ್. ಸರಿಯಪ್ಪ, ಶಿ ಸೆಡ್ ಫೈನ್ ಡ್ಯಾಡಿ. ಆ್ಯಂಡ್ ದೆನ್ ಆಫ್ಟರ್ ಸಮ್ ಟೈಮ್ ಐ ಕಾಲ್ಡ್ ಭವಾನಿ. ಎಲ್ಲಿ ಇದ್ದೀಯಾ ಭವಾನಿ, ವೇರ್ ಆರ್ ಯು? ರೂಮ್ನಲ್ಲಿ ಇದ್ದೀನಿಯಪ್ಪ, ದಟ್ ಮೀನ್ಸ್ ಐ ಆಮ್ ಇನ್ ದ ರೂಮ್ ಡ್ಯಾಡಿ. ಆ್ಯಂಡ್ ಅಜ್ಜಿಗೆ ದೋಸೆ ಕೊಟ್ಟ ಆರ್ ಕೊಟ್ಟಿಯಾ ಮೀನ್ಸ್ ಡಿಡ್ ಯು ಗಿವ್? ಹಾಂ ಕೊಟ್ಟೆ ಅಪ್ಪ. ಎಸ್ ಐ ಗೇವ್ ಡ್ಯಾಡಿ. ಅಜ್ಜಿಗೆ ಕಾಫಿ ಕೊಟ್ಟಿಯಾ ಆರ್ ಕೊಟ್ಟ? ಡಿಡ್ ಯು ಗಿವ್ ಕಾಫಿ ಟು ಗ್ರ್ಯಾಂಡ್ಮಾ? ಹಾಂ ಕೊಟ್ಟೆ ಅಪ್ಪ. ದಟ್ ಮೀನ್ಸ್ ಎಸ್ ಐ ಗೇವ್ ಡ್ಯಾಡಿ. ಕಾಫಿಗೆ ನೀರು ಹಾಕಲಿಲ್ಲ ತಾನೇ? ಹಾಕಲಿಲ್ಲ ಮೀನ್ಸ್ ಡಿಂಟ್ ಪುಟ್. ತಾನೇ ಮೀನ್ಸ್ ಇಸಂಟ್ ಇಟ್? ಯು ಡಿಂಟ್ ಪುಟ್ ವಾಟರ್ ಟು ದ ಮಿಲ್ಕ್ ಇಸಂಟ್ ಇಟ್? ಕಾಫಿಗೆ ನೀರು ಹಾಕಲಿಲ್ಲ ತಾನೇ? ಇಲ್ಲ ಅಪ್ಪ, ನೋ ಡ್ಯಾಡಿ. ಗಟ್ಟಿ ಹಾಲಿನಲ್ಲಿ ದಟ್ ಮೀನ್ಸ್ ವಿತ್ ಪ್ಯೂರ್ ಮಿಲ್ಕ್ ವಿತೌಟ್ ಆ್ಯಡಿಂಗ್ ವಾಟರ್ ಕಾಫಿ ಮಾಡಿದ್ದೀನಿ. ಐ ಹ್ಯಾವ್ ಮೇಡ್ ಕಾಫಿ ವಿತ್ ಪ್ಯೂರ್ ಮಿಲ್ಕ್ ವಿತೌಟ್ ಆ್ಯಡಿಂಗ್ ದಿ ವಾಟರ್. ಹೌದಾ, ವೆರಿ ಗುಡ್. ಐ ಸೆಡ್ ಇಸ್ ಇಟ್? ವೆರಿ ಗುಡ್. ಆ್ಯಂಡ್ ದ ಜಸ್ಟ್ ಲಾಸ್ಟ್ ಫ್ಯೂ ಮೋರ್ ಡೈಲಾಗ್ಸ್. ನೀನು ಬ್ರೇಕ್ಫಾಸ್ಟ್ ತಿಂದ? ಡಿಡ್ ಯು ಈಟ್ ಬ್ರೇಕ್ಫಾಸ್ಟ್? ಹಾಂ ತಿಂದೆ ಅಪ್ಪ. ಎಸ್ ಐ ಹ್ಯಾಡ್ ಡ್ಯಾಡಿ. ಐ ಏಟ್ ಡ್ಯಾಡಿ. ಏನು ತಿಂದೆ? ವಾಟ್ ಡಿಡ್ ಯು ಈಟ್? ಏನು ಇಸ್ ದಿ ಫುಲ್ ವರ್ಡ್ YENU. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಡೋಂಟ್ ಯೂಸ್ ದಟ್ ಯು. ಸೊ ಮೇಕ್ ದಟ್ ಸೈಲೆಂಟ್. ಇಟ್ ವಿಲ್ ಬಿಕಮ್ ಲೈಕ್ ಏನು ತಿಂದೆ, ವಾಟ್ ಡಿಡ್ ಯು ಈಟ್? ಇಡ್ಲಿ ತಿಂದೆ ಅಪ್ಪ. ಐ ಹ್ಯಾಡ್ ಇಡ್ಲಿ ಡ್ಯಾಡಿ. ಯಾಕೆ ದೋಸೆ ತಿನ್ನಲಿಲ್ವಾ? ತಿನ್ನಲಿಲ್ಲ ಈಸ್ ಡಿಂಟ್ ಈಟ್. ತಿನ್ನಲಿಲ್ವಾ ಇಸ್ ದಿ ಕ್ವಶನ್. ಡಿಂಟ್ ಈಟ್ ಆರ್ ವಾಟ್? ಡಿಂಟ್ ಯು ಈಟ್ ದೋಸಾ? ಯಾಕೆ? ವೈ? ದೋಸೆ ತಿನ್ನಲಿಲ್ವಾ? ಡಿಂಟ್ ಯು ಈಟ್ ದೋಸಾ? ಶಿ ಸೇಸ್ ಇಲ್ಲ ಅಪ್ಪ, ನೋ ಡ್ಯಾಡಿ. ಇಡ್ಲಿಗೆ ಮತ್ತು ಚಟ್ನಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ದಟ್ ಮೀನ್ಸ್ ಫಾರ್ ಇಡ್ಲಿ ಆ್ಯಂಡ್ ಫಾರ್ ಚಟ್ನಿ ಟುಗೆದರ್ ದ ಕಾಂಬಿನೇಷನ್ ಇಸ್ ವೆರಿ ಗುಡ್. ಅದಕ್ಕೆ ದಟ್ ಮೀನ್ಸ್ ದಟ್ಸ್ ದ ರೀಸನ್. ಇಡ್ಲಿ ತಿಂದೆ, ಐ ಹ್ಯಾಡ್ ಇಡ್ಲಿ. ಹೌದಾ, ಸರಿ. ಇಸ್ ಇಟ್? ಫೈನ್. ತುಳಸಿಗೆ ನೀರು ಹಾಕದಾ? ಡಿಡ್ ಯು ಪುಟ್ ವಾಟರ್ ಫಾರ್ ದಿ ತುಳಸಿ ಪ್ಲಾಂಟ್? ಹಾಂ ಹಾಕಿದೆ ಅಪ್ಪ. ಹಾಕಿದೆ ಮೀನ್ಸ್ ಐ ಪುಟ್, ಸಿಂಪಲ್ ಪಾಸ್ಟ್. ಇಂಡೋರ್ ಪ್ಲಾಂಟ್ಸ್ಗೆ ನೀರು ಹಾಕದಾ? ಡಿಡ್ ಯು ವಾಟರ್ ಇಂಡೋರ್ ಪ್ಲಾಂಟ್ಸ್? ಹಾಂ ಹಾಕಿದೆ ಅಪ್ಪ. ಎಸ್ ಐ ಪುಟ್ ಡ್ಯಾಡಿ. ಸರಿ. ಟೈಮ್ ವೇಸ್ಟ್ ಮಾಡಬೇಡ. ದಟ್ ಮೀನ್ಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸ್ವಲ್ಪ ಹೊತ್ತು ಮಂಡಲ ಡ್ರಾಯಿಂಗ್ ಮಾಡು ಆರ್ ಮಂಡಲ ಆರ್ಟ್ ಮಾಡು. ಡೂ ದಿ ಆರ್ಟ್ ಆಫ್ ಮಂಡಲ. ಸೊ ಶಿ ಹ್ಯಾಸ್ ಎ ಬುಕ್ ಆ್ಯಕ್ಚುಲಿ. ಆ್ಯಂಡ್ ಆಮೇಲೆ ಅಜ್ಜಿಗೆ ಹೆಲ್ಪ್ ಮಾಡು. ಲೇಟರ್ ಯು ಹೆಲ್ಪ್ ಟು ಗ್ರ್ಯಾಂಡ್ಮಾ. ಆ್ಯಂಡ್ ಶಿ ಸೇಸ್ ಸರಿಯಪ್ಪ. ದಟ್ ವಾಸ್ ದಿ ಕಾನ್ವರ್ಸೇಷನ್. ಲೆಟ್ ಮೀ ಸಿ in the inbox how many of you could able to grasp, how many sentences you could able to grasp. So based on your practice, I know you will be able to easily able to grasp most of the words and most of the sentences. Okay, if this video is useful for you, please to write your valuable comments and please do share your videos to all your friends, and also please subscribe. ಎಲ್ಲರಿಗೂ ನಮಸ್ಕಾರ. ನಮಸ್ತೆ to all.